ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಫುಲ್ ಎಂಜಾಯ್ ಮಾಡ್ತೀರಾ ನೋಡ್ರಿ. ಇದರಲ್ಲಿ ಧನ್ವಿತ್ ಮತ್ತು ತರುಣ್ನ ತರಲೆ ವಿಡಿಯೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವಂತೂ ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡ್ಕೊಂಡಂಗೆ ಸಖತ್ತು ಎಂಟರ್ಟೈನ್ಮೆಂಟ್ ಹೆಂಗಾಗಿದೆ ವಿಡಿಯೋ. ತೇಜಸ್ಗೆ ಒಂದು ವಾಚ್ ಬುಕ್ ಮಾಡಿದ್ವಿ ಮಿಂತ್ರಾದಿಂದ ವಾಚ್ ಬಂದಿತ್ತು. ಹಾಗಾಗಿ ಬಾಕ್ಸ್ನ ಬಿಚ್ಚಿಬಿಟ್ಟು ವಾಚ್ ಹೆಂಗಿತ್ತು ಅಂತ ಹೇಳಿ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ವಾಚ್ ಅಂತೂ, ನಮಗಂತೂ ಇಷ್ಟ ಆಯಿತು. ನೆಕ್ಸ್ಟ್ ಅವ್ನು ಕಾಲೇಜ್ಗೆ ಹೋಗಿದ್ದ, ಕಾಲೇಜಿಂದ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ. ಅವನು ಎಂದೂ ಏನೂ ಕೇಳಿರಲಿಲ್ಲ. ಫಸ್ಟ್ ಟೈಮ್ ವಾಚ್ ಕೊಡಿಸಿ ಅಂತ ಕೇಳಿದ್ದ. ಅವನಿಗೂ ಗೊತ್ತಿತ್ತು, ಬುಕ್ ಮಾಡಿದ್ವಿ. ಅಂದರೆ ಜಾಸ್ತಿನೇ ಆಗಿತ್ತು, ಬಂದಿರಲಿಲ್ಲ. ದಿನ ಕೇಳ್ತಿದ್ದ ಬಂತ ಅಂತೇಳಿ. ಇವತ್ತು ಕಾಲೇಜ್ಗೆ ಹೋಗಿದ್ದ, ಅವನು ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ವಾಚ್ ಬಂದಿತ್ತು ಮನೆಗೆ. ನಾವು ಫಸ್ಟ್ ಹೆಂಗಿದೆ ಅಂತ ಅನ್ನೋದನ್ನು ನಮ್ಮ ಮನೆಯವರು ಮತ್ತು ನಾನು ಕೂತ್ಕೊಂಡು ನೋಡ್ತಾ ಇದ್ವಿ. ಅಂದರೆ ಮಿಂತ್ರದಿಂದ ಆರ್ಡ್ರ್ ಮಾಡೋದಲ್ಲ, ಹೆಂಗಿರುತ್ತೋ ಏನೋ ಅನ್ನೋದೊಂದು ಡೌಟ್ ಇರುತ್ತಲ್ವ ನಮಗೂ. ಆದರೆ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಅವ್ನು ಕಾಲೇಜಿಂದ ಬಂದಾಗ ನೋಡಬೇಕು ಅವನಿಗೆ ಯಾವ ಥರ ಅನಿಸುತ್ತೆ, ಅವ್ನ ಕೈಗೆ ಚೆನ್ನಾಗಿ ಕಾಣಿಸುತ್ತಾ, ಮ್ಯಾಚ್ ಆಗುತ್ತಾ, ಅವನಿಗೂ ಸಹ ಇಷ್ಟ ಆಗುತ್ತಾ ಹೆಂಗೆ ಅನ್ನೋದನ್ನು ನಾನು ಸಹ ವೆಯ್ಟ್ ಮಾಡಿ ನೋಡ್ತಾ ಇದ್ದೀನಿ. ಅವ್ನು ಬಂದಾಗ ಏನು ಹೇಳ್ತಾನೆ ಅಂತ ಅನ್ನೋದನ್ನು. ಈ ವಿಡಿಯೋದಲ್ಲಿ ತುಂಬ ಖುಷಿ ಪಡ್ತೀರಾ. ಅಷ್ಟು ಹಳ್ಳಿ ಮಕ್ಕಳು ಹೆಂಗಿರ್ತಾರೆ, ಯಾವ ಆಟ ಆಡ್ತಾರೆ ಸ್ಕೂಲಿಂದ ಬಂದಾಗ. ಒಂದು ಮರನೂ ಬಿಡಲ್ಲ. ಟೌನಲ್ಲಿರೋ ಮಕ್ಕಳಿಗೆ ಈ ಖುಷಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹಳ್ಳಿ ಮಕ್ಳಿಗೆ ಮಾತ್ರ ತುಂಬ ಅಂದರೆ ತುಂಬ ಆಪ್ಷನ್ ಇರ್ತವೆ ಆಟ ಆಡೋದಕ್ಕೆ. ಸ್ಕೂಲಿಂದ ಮನೆಗೆ ಬಂದಾಗ 1 ಅವರ್ 2 ಅವರು ತೋಟಕ್ಕೆಲ್ಲ ಹೋಗಿ ಯಾವ ಥರ ಆಟ ಆಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಚೆನ್ನಾಯ್ತಾ? ಹಲೋ, ಇಷ್ಟ ಆಯ್ತಾ? ಹೇಳಿ. ಯಾರೋ ಫೋನ್ ಮಾಡಿದ್ರು, ಹಂಗಾಗಿ ನಮ್ಮ ಮನೆಯವರು ಮಾತಾಡ್ತಾ ಇದ್ರು ಅಂತ ನಾವು ಈಚೆ ಕಡೆನೇ ಬಂದ್ವಿ. ನಮ್ಮ ಗುಂಡಂಗೆ ಏನೂ ಕೇಳಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಒಂದು ವಾಚ್ ಕೊಡ್ಸಮ್ಮ ಅಂತ ಕೇಳಿತ್ತು ನಮ್ಮ ಹುಡುಗ. ಹಂಗಾಗಿ ಕಿತ್ತಾಕು. ನಿಂಗೆ ಇಷ್ಟ ಆಯ್ತಾ? ಅದು ಕೀಳಕಾಲ ಅನ್ಸುತ್ತೆ, ಕತ್ರಿ ಕಟ್ ಮಾಡೋದು. ಶಕ್ತಿಮಾನ್ ಹಿಂಗನ್ನು ಕೈಗೆಲ್ಲ ಏನು ಹಂಗೆ ಪೇಂಟ್ ಹೊಡ್ಕೊಂಬಂದಿದ್ಯಾ ನೀನು? 6,000 ರೂಪಾಯಿ ಇದು, 6,200. ಡಿಸ್ಕೌಂಟ್ ಹೋಗಿ ನಿಂಗೆ ಇಷ್ಟ ಆಯ್ತಾ? ನಿಂಗೇನು ಬೇಕು ಮಗ? ಈಗ ತರುಣಂಗೆ ಈಗ ಹೊಟ್ಟೆ ಒಳಗೆಲ್ಲ ಮಾಡೋದು ಯಾರು ನಿನಗೆ ಮಾಡಬೇಕು ಅಂತಲ್ಲ 6,000ದ. ಹಾಂ, ಅವಾಗಲೇ ನಂಗೂ ಮಾಡಿದ್ರಿ 2,500 3,500 ಸಿಗೋದ. ಇನ್ನೊಂದ್ಸತಿ ಆಫರ್ ಬಂದಾಗ ಮಾಡಿರತ್ತಾಗ ಫಸ್ಟ್. ಈಗ ಕ್ರಿಕೆಟ್ ಕಿಟ್ 3,500. ಹಿಂಗೆ ಯಾಕೆ ಕಷ್ಟ? ಈಗ ಫಸ್ಟು ಅಲ್ಲ ನಮ್ಮದು. ನೋಡಿ ಫ್ರೆಂಡ್ಸ್, ಜಗಳಾಡ್ತಾವ್ರೆ ವಾಚ್ಗೋಸ್ಕರ. ನಂದಲ್ಲ, ಹಿಂಗೆ ಹಿಂಗೆ ಉಲ್ಟನೆ. ಏನು ಮಾಡ್ತಾ ಇದೀಯಾ? ಡೇಟ್ ಚೇಂಜ್ ಮಾಡ್ತಿದ್ವಿ. ಡೇಟ್ ಅದರಲ್ಲೇ ಚೇಂಜ್ ಮಾಡ್ಬೋದಾ? 1 2 ಒಂದು ಸ್ಟೆಪ್ ಹೋದ್ರೆ ಇದು ಇದೆ. ಅದು ಹಂಗೆ ಪ್ರೆಸ್ ಮಾಡು ಟೈಟಾಗಿ. ಅಲ್ಲ, ಪೂರ್ತಿ 1 ಸ್ಟೆಪ್ ಡೇಟು, 2 ಸ್ಟೆಪ್ ಒಳಗೆ ಟೈಮು. ನಮ್ಮ ಫ್ರೆಂಡ್ ಒಬ್ಬಂದು ಇದ್ದರದೆಯಾ? ಟೈಮ್ ಸೆಟ್ ಮಾಡಿ ಈ ಥರ. ಈಗ ನಿಮ್ಗೇನು ಬೇಕು ಹೇಳಿ, ನಿಮ್ಮ ಅಪ್ಪನ ಹತ್ರ ಹೋಗಿ ಕೇಳಿ. ಏನು ಬೇಕಿಲ್ವಾ? ಯಾಕೆ ಹೆಂಗೂ ಕೊಡ್ಸಲ್ಲ ಅಂತ ಗೊತ್ತಲ್ವಾ? ಕಣ್ಣ ಅವನಿಗೆ 150 ರೂಪಾಯಿ ಕೊಡ್ಸಿ ನೀರೊಳಗೆ ಸ್ನಾನನೂ ವಾಚಿ ಕಳ್ಳೆಯ. ಅವಾಗ ಅಯ್ಯೋ
ಸ್ನಾನ ಮಾಡ್ಬೇಕಾರು ವಾಚು ಅದೇ ಮಾಡಿ ಆ ವಾಚ್ ಹಾಕ್ಕೊಂಡು ಕೈ ಫುಲ್ಲು ಹಳ್ದಿಗಾಗೋಗ್ಬಿಟ್ಟಿತ್ತು, ಫುಲ್ ವೈಟ್ಗಾಗ್ಬಿಟ್ಟಿತ್ತು. ಲಿಕ್ಕಿ ಹೇಳ್ತಿದ್ದ, ಜಾಸ್ತಿ ಹಾಕಿ ಬಿಡೋ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಫುಲ್ಲು ಅಂತವ. ಆ ವಾಚ್ ಕೊಡ್ಸಿದ್ರೆ 100 ರೂಪಾಯಿನ ವಾಚ ಬಿಚ್ಚುತ್ತಲೇ ಇರಲಿಲ್ಲ. ಆ ವಾಚ್ ಏನಾಯ್ತು ತರಣ ಏನು ಕೈ ನೋಡಿ ಲಿಂಕ್ ಆಯ್ತು. ಅದು ಹಚ್ಕೊಂಡು ತೊಳ್ಕೋಗಿ ಸೋಪ್ ಹಾಕೊಂಡು ಏನು ಬೇಕು ದಿಂಬೇಕು ನಿನಗೆ? ಯಾವುದು ಆ ಸಣ್ಣ ದಿಂಬು ತಗೊಂಡು ಮನಿಕಂತೀಯ? ತಾಳಪ್ಪ ದಿಂಬಕ್ಕ ಮನಿಕ ದೊಡ್ಡದು ಬಡ ದಿಂಬು ನಾನು ಮನಿಕಂತೀನಿ. ಏನು ದಿಂಬಾಕೆ ಮನೆಗಿದೆಯಾ? ಕತ್ತು ಹಿಂಗೆ ಮಾಡಿ ಎಲ್ಲರೂ ಟ್ರಿಪ್ ಹೋದಾಗ ತಗೊಂಡೋಗು. ತಗೊಂಡೋಗ್ತೀನಿ. ಆ ದಿಂಬಾಕೆ ಮನಿಕಣಂಗೆ ಲೈಟ್ ಆಫ್ ಮಾಡುವ. ಅವು ಗೊತ್ತಿರೋಲ್ಲ. ಅಪ್ಪಂದು ಈಗ ಚೆನ್ನಾಗಿ ಕಾಣಿಸ್ತೈತಿ. 5,000 ರೂಪಾಯಿ ಕಮ್ಮಿ ಅಲ್ಲ. ನೀನು ಅದು ಎಂಥದ್ದು ವಾಚ್ ತಗೊಂತೀನಿ ನಿಂತಿದ್ದಾರೆ? ಎಂಥದ್ದು? ರೋಲೆಕ್ಸ್. ಯಾವಾಗ ತಗೊಂತೀಯ? ದುಡ್ಡಿದ್ದಾಗ. ದುಡ್ಡು ಯಾವಾಗಿರುತ್ತೆ? ಯಾವಾಗ ಬರುತ್ತೆ? ದುಡ್ಡು ತಗೊಂತಾನೆ ಗೊತ್ತು ರೋಲೆಕ್ಸ್ ಅಂತೀನಿ. ಎಷ್ಟು ಲಕ್ಷ ಹೇಳು? 40. ಇಬ್ರದು ಒಂದೇ ಸೈಜ್ ಐತು ವಾಚ್. ಚೆನ್ನಾಗಿಲ್ಲ तो लाइट ऑफ ಮಾಡಲ ಪಾಪ. ಈಗ ಎತ್ತಾಗಿ ಓಡಾಕ್ತಾನೆ ಗುಂಡ. ನೀನು ಅವ್ನಿಗೆ ಯಾಕೆ ಕೊಟ್ಟು? ಹಾಂ ಏನು ಮಾಡ್ತಾಯಿದ್ದೀಯ? ಮನೆ ತಾಯಿಂದ ಬಂದಿದ್ದಾತು, ಮನೆ ತ ಖ್ಯಾತೆ ಮಾಡಿದ್ದಾತು ಅವ್ರ ಅಣ್ಣನ. ಈಗ ಇಲ್ಲಿ ಬಂದ್ಬಿಟ್ಟು ಏನೋ ಸರ್ಕಸ್ ಮಾಡ್ತಾವನಿ. ಸುಮ್ಮನೆ ಅಂತ ಇರಲ್ಲ, ಯಾವ್ದಾರ ಒಂದು ಸರ್ಕಸ್ ಮಾಡ್ತಾ ಇರಬೇಕು. ಏನಾರ ಒಂದು ಕಿತಾಪತಿ ಮಾಡ್ತಿರ್ತಾನೆ. ಕಿತಾಪತಿ ರಂಗ. ನಾವು ಇವನಿಗೆ ಎಡವಟ್ಟು ಅಂತ ಹೆಸರಿಕ್ಕಿದ್ದೀವಿ. ಅದೇನಾ ತರುಣ? ಹಾಯ್ ತರುಣ, ಒಂದು ನಿಮಿಷ. ಅಲಿಸ್ಲ್ಯಾಂಡ್ ನೋಡಲ್ವಾ? ಈಗ ಸಂಜೆ ಸ್ಕೂಲಿಂದ ಬಂದಿದ್ದಾತು. ಇವಾಗ ಆಟ ಆಡೋ ಟೈಮು. ಇಲ್ಲಿಗೊಂದು ನಾನು ಏನು ಹಿಂಗೆ ಕಿತಾಪತಿ ಮಾಡ್ತಿದ್ದ ಇಷ್ಟೊತ್ತಕ ಅಂತ ಗೊತ್ತಾಗಲಿಲ್ಲ ನನಗೆ. ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀಯಾ ಅಂತ ಕೇಳಿದರೆ ಸುಮ್ಮನೆ ಅಂತ ಅಂದ. ಇಲ್ಲಿ ನೋಡ್ರಿ ರೀಸನು. ಅವ್ರ ಮನೆಯಿಂದ ದಾರ ತಗೊಂಡು ನಮ್ಮ ಮನೆಗೆ, ಹೊಸ ಮನೆ ಕಿಟಕಿಗೆ ತಗೊಂಬಂದು ಇಲ್ಲಿ ಕಟ್ಟವನಿ. ತಲೆ ತಗೊಂಡೋಗ್ಬಿಟ್ಟು ಮೆಣಸಿನ್ಗಿಡ ಕಟ್ಟಬೇಕು ಅಂದ. ಅಲ್ಲಿ ನೋಡ್ರಿ ಅಲ್ಲೋ ಬೋತಾವನೆ ಕುಳ್ಳಾಡಾನು. ನಮ್ಮ ಮನೆ ಕುಳ್ಳಾಡಾನು ಇವನು. ದೊಡ್ಡನಾಗಿ ಆಡೋದು ಒಂದೇ, ಅವನು ಚಿಕ್ಕನಾಗಿ ಆಡೋದು ಒಂದೇ. ಕುಳ್ಳಾಡಾನು. ಅವನ ಹೆಸರು ಧನ್ವಿತ್ ಅಂತ. ಸೋಯಿತ ನಿನ್ನ ಹೆಸರು? ನನಗೆ ಗೊತ್ತೇ ಇರಲಿಲ್ಲ. ಯಾವತ್ತು ಹೆಸರಿಕ್ಕಿರೋ ಸೋಯಿತ ಅಂತ ನಿಂಗೆ? ಹಾಂ ಹಾಂ ಸೋಯಿತ್ತು? ಯಾಕೆ ಸೋಯಿತ್ತು ಅಂತ ಕೇಳಿದ? ಈಗ ಕಿತಾಪತಿ ಮಾಡ್ತೀಯಾ ಅಂತ ಅಲ್ವ ನಿಂಗೆ ಹೆಸರು ಚೇಂಜ್ ಮಾಡಿಸಿದ್ದು? ಹಾಂ ಏನಪ್ಪ? ಫಸ್ಟ್ನೇ ಪದ ಇಕ್ಕದ್ಬಿಟ್ಟು ಸೆಕೆಂಡ್ನೇ ಪದ ಇಕ್ಕಿದ್ರಂತೆ. ಫಸ್ಟ್ನೇ ಪದ ಯಾವುದು? ಮತ್ತೆ ಸೆಕೆಂಡ್ನೇ ಪದ ಇಕ್ಕಿದ್ದು ಅಂತೀಯಾ? ಇವನು ಜಾಸ್ತಿ ತರಲೆ ಮಾಡೋನು. ಕಿತಾಪತಿ ರಂಗ. ಧನ್ವಿತ್ ಅಂತ ಹೆಸರು ಬೋಲಕ್ಕೆ ಬಂದಿಲ್ಲ ಅಂತೇಳಿ ಸೋಯಿತ್ ಅಂತ ಇಕ್ಕಿದ್ರು. ಸೋಯಿತ್ ಅಂತ ಇಕ್ಕಿರು ಅಷ್ಟೇಯ, ಸೋಮಾರಿ ಅಂತ ಇಕ್ಕಿರು ಅಷ್ಟೇ. ಅವನು ಆಟ ಆಡೋದೇ ಬಿಡಲ್ಲ, ಆಡಿದ್ದೇ ಆಡೋದು. ನೋಡ್ರಿ ಯಾವ್ಯಾವ ದಿಕ್ಕಿಗೆ ಕಲಿಸ್ತಾವ ಕಲ್ಲ. ಯಾರ ತಲೆಗಾರ ಹೊಡೆದ್ರೆ ಈಗ ಒದೆ ತಿಂತಾನೆ ಸರಿಯಾಗಿ. ಕಾರಿಗೆ ಹೊಡೆದ್ರೆ ಕಲ್ಲು ಹೋಗಿ ಪಕೋಡ. ಕುಳ್ಳಾಡಾನ್. ಈಗ ಅಲ್ಲೊಬ್ಬ ಬರ್ಬೇಕು ಆಟ ಆಡೋಕ್ಕೆ. ಅವನ್ನ ಸ್ಕೂಲಿಂದ ಈಗ ಜಸ್ಟ್ ಬಂದವನು. ಈಗ ಅವನ್ನ ಕರ್ಕೊಂಬರೋಕ್ಕೆ ಇವರೆಲ್ಲ ಹೋಗ್ತಾವ್ರಿ. ನೋಡಿ ಇವಾಗ ನಾನು ಮನೆ ಹತ್ರದಿಂದ ಬಂದು, ಕರೆಂಟ್ ಇರಲಿಲ್ಲ ಇವತ್ತು ಕ್ಲೀನಾಗಿ, ಹಂಗಾಗಿ ಕ್ಯೂರಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಬಂದು ಈಗ ಕ್ಯೂರಿಂಗ್ ಮಾಡ್ತಾ ಇದ್ದೀನಿ.
ಒಂದು 5 ಸಲ 6 ಸಲ ಮಾಡಿದ್ರೆ ಚೆನ್ನಾಗಿರುತ್ತಂತೆ. ಹಂಗಾಗಿ ಕ್ಯೂರಿಂಗ್ ಮಾಡ್ತಾ ಇದ್ದೀನಿ. ಡೈಲಿ ಒಂದು 4 ಸಲ 5 ಸಲ ನೀರು ಬಿಡ್ತೀನಿ. ಗೋಡೆ ಹಸಿ ಆಗಬಾರ್ದು. ಹಂಗಾಗಿ ಏನಾರ ಟಿಪ್ಸ್ ಇದ್ದರೆ ಹೇಳಿ ಕ್ಯೂರಿಂಗ್ ಮಾಡೋದಕ್ಕೆ, ಯಾವ ಥರ ನೀರು ಬಿಡ್ಬೋದು. ಚೆನ್ನಾಗಿ ಗೋಣಿಚೀಲ ಇದ್ದರೆ ಅರ್ಧ ಹಾಕ್ಬಿಟ್ಟು ನೀರು ಬಿಡ್ತಾರೆ. ಗೋಣಿಚೀಲ ಯಾವ ಇದ್ದರೆ ಚೆನ್ನಾಗೇ ಕ್ಯೂರಿಂಗ್ ಆಗುತ್ತೆ ಅಂತ ಹೇಳಿ. ಇಷ್ಟೊಂದು ಗೋಣಿಚೀಲ ಅರ್ಧ ಹಾಕೋಕ್ಕಾಗಲ್ಲ. ಹಾಗಾಗಿ ಕರೆಂಟ್ ಇದ್ದಾಗೆಲ್ಲ ನೀರೇ ಬಿಡಬೇಕು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕರೆಂಟ್ ಇದ್ದಾಗ ಬಂದು ಬಿಡ್ತಾ ಇರ್ತೀನಿ. ಯಪ್ಪ, ಅಲ್ಲೊಂದು ದೂರದಲ್ಲೊಂದು ಸೀಬೆ ಗಿಡ ಐತೆ. ಆ ಸೀಬೆ ಗಿಡಕ್ಕೆ ಎಲ್ಲ ಮುಚ್ಚಿ ಹಾಕ್ಯವ್ರೆ. ಅದ್ರಲ್ಲಿ ಸೀಬೆ ಕಾಯೇ ಇಲ್ಲ, ಹೇಳ್ಬೇಕು ಅಂದ್ರೆ ಎಲ್ಲ ಈಚು. ಆದರೂ ಆ ಸೀಬೆ ಗಿಡಕ್ಕೆಲ್ಲ ಮುಚ್ಚಿ ಹಾಕ್ಯವ್ರೆ. ಆ ಸೀಬೆ ಗಿಡನೇ ತಡ್ಕೊಳಕ್ಕಾಗ್ತಾಯಿಲ್ಲ ಅವ್ರ ಒತ್ತಡನ. ನೋಡ್ರಿ, ಇಲ್ಲೇ ತೋರಿಸ್ತೀನಿ. ಆ ಸೀಬೆಕಾಯಿ ಒಂಥರ ಬಿಸಿಲಿಗೆ ಹಣ್ಣಾದಂಗೆ ಕಾಣಿಸ್ತಾವೆ. ಆ ಸೀಬೆಕಾಯಿ ಸಹ ಬಿಡಲ್ಲ ಇವರು. ಸೀಬೆಕಾಯಿ ಇದಾವೆ ಅಂದ್ರ? ಸೀಬೆಕಾಯಿ ಇದಾವ? ಆ ಸೀಬೆ ಗಿಡನೇ ಮುರಿದಾಕ್ತಿರಲ್ಲ, ಎಳ್ದು ಈಚೆಲ್ಲ ಯಾಕೆ ಕೇಳ್ತಿರ್ತಾರಣ್ಣ? ಏಯ್, ಮರ ಹೇಳಿ ಇದೇ ಮರಕಂತ ಇದೆಯಾ ಕುಳ್ಳಡಾನು? ಕೆಮ್ಮ ಐತೆ, ಅದ್ರಾಗ ಸೀಬೆಕಾಯಿ ತಿನ್ನಕ್ ಬಂದಿದ್ಯಾ? ತಡಿಯ ನನಗೆ ಕೊಡು. ನಿಮ್ಗೆಲ್ಲ ಒಂದೊಂದು ತಿಂದಿರತ್ತಾನೆ, ಆದ್ರೂ ಯಾಕೆ ಅಷ್ಟೊಂಥರ ಆಸೆ? ನೋಡು ಚಪ್ಪಲಿ ಏನಾರ ಮೈ ಮೇಲೆ ಬಿದ್ದಿದ್ರೆ ನಿಂಗೆ ನೆನೆ ದಿವಸದಿಂದ ಹೇಳಿಲ್ವಾ? ಏನಿದೆ? ಯಾರಿಗೆ ಸಿಗ್ಬೇಕು? ತೇಜಂಗೆ ಸಿಗ್ಬೇಕು. ಎಲ್ಲರಿಗೂ ಸಿಕ್ಕಿದೆ, ತೇಜಂಗೆ ಸಿಗ್ಬೇಕಾ? ಹಂಗಾಗಿ ನ್ಯಾಯ ಇದೆ ನೋಡಿ. ಎಷ್ಟು ಆಸೆ ಅಂತ ಅವನ ಮೇಲೆ. ಶ್ರೇಯಂಗೆ ಅವ್ನು ತಿಂತಾವನಾ? ನೀನು ಹತ್ಬೇಡ, ನೀನು ಇಲ್ಲಿ ಕೆಳಗಡಿಕೆ ಏನಾರ ಮಾಡ್ಕೊಂಡಿಯ ನೋಡಿ. ಹಳ್ಳೀಲಿ ಯಾವ್ಯಾವ ಥರ ಇರುತ್ತೆ ಅನ್ನೋದ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಯಾವ ಸೀಬೆ ಗಿಡ ಇರುತ್ತೋ ಆ ಸೀಬೆ ಗಿಡಕ್ಕೆಲ್ಲ ಬಿದ್ದುಬಿಡ್ತಾರೆ ಕೋತಿ ಬಿದ್ದಂಗೆ. ಅದೇ ಈ ಥರ ಟೌನಲ್ಲಿ ಯಾವುದೇ ಕಾರಣಕ್ಕೂ ಇರೋಕ್ಕಾಗಲ್ಲ ಅಲ್ವೇನ್ರ? ಒಂದು ಸೀಬೆ ಗಿಡನ ಬಿಡಲ್ಲ ಇದ್ರೆ. ಇವಾಗ ಬರಪ್ಪ ಈ ಗಿಡಕ್ಕೆ. ಬೇಡ, ಹತ್ಬೇಡ. ಅಲ್ಲಿ ನಾನು ತರಕಾರಿ ಹಾಕಿದ್ದೀನಿ ನೋಡೋಣ ನಡಿ. ಇಷ್ಟೆಲ್ಲ ಹುಡುಕಿ ಆಡ್ತಾ ಇದ್ರೆ ಇಲ್ಲೇ ಕೆಳಗೆ ಒಂದು ಸೀಬೆಕಾಯಿ ಐತೆ, ಮಾತ್ರ ಮುಟ್ತಾ ಇಲ್ಲ. ಏ ಕೊಳ್ಳವ, ಇಳಿಯೋ ಕೆಳಗಡಿಕೆ ನೀ. ಏಯ್, ಇಳಿ ಕೆಳಗೆ ಬಿದ್ದ್ಯಾ ಪಾಪ? ತರುಣ ಇಳಿಸ್ಕೊಬಾಯಿಲ್ಲ ಅವನ್ನ. ಎಲ್ಲಾರ ಕಡ್ಡಿ ಗಿಡ್ಡಿ ಎನ್ಕಾರ ಎಟ್ಕೊಂಡ್ರಿ ಏನು ಮಾಡ್ತೀಯ ಧನ್ವಿತಾ? ನಿಮ್ಮಲ್ಲಿ ಇಂಥ ಮಕ್ಳು ಏನಾರ ಇದಾವ ನೋಡ್ರಿ, ಕಮೆಂಟ್ ಮಾಡ್ರಿ ಯಾರು ಇದ್ರೆ. ಇರೋದು ಇಷ್ಟುದ್ದವನೇ ಮೋಟ್ ಮೆಣಸಿನ್ಕಾಯಿ, ಅದು ಅವತಾರ ಮಾತ್ರ 101. ಯಾರೆಲ್ಲ ಹೋಗ್ತಾರೋ ಅವ್ರಿಂದ ಓಡೋಗ್ಬೇಕು ಸುಮ್ಮನೆ. ಏನಾರ ಮಾಡ್ಕೊಂಡ್ರಿ ಹೆಂಗೆ ಕತೆ? ಹುಳ ಹಪ್ತೆ ತೋಟಗಳಲ್ಲೆಲ್ಲವ ಕರೆಂಟ್ ಇರ್ತೇವೆ, ಕರೆಂಟ್ ಒಯ್ದಿರುತ್ತೆ ಅನ್ನೋದು ಏನೂ ಇರಲ್ಲ, ಹಂಗೆ ಸುಮ್ಮನೆ ಓಡಾಡ್ತಿರ್ತಾರೆ. ಕೈದೋಟ ಮಾಡಿದ್ದೀವಿ ಸಿಂಪಲ್ಲಾಗಿ. ಇಲ್ಲೇ ಒಂದು ಬೆಂಡೆ ಐತೆ, ನೀರು ಬರುತ್ತೆ, ಹಂಗಾಗಿ ಒಂದು ಸ್ವಲ್ಪ ದಂಟಿನ ಸೊಪ್ಪು. ಈ ಕಡೆಗೆ ಬರುತ್ತೆ ಯಾವ ಮೆಂತ್ಯ ಸೊಪ್ಪು, ಒಂದು 2 ಉಳ್ಳಿ ಗಿಡ, 1-2 ಬೆಂಡೆ ಬೀಜ, ಮೂಲಂಗಿ, ಅಲ್ಲಿ ಒಂದಷ್ಟು ಅಡಿಕೆ ಸೊಸಿನ ಹಾಕ್ಕೊಂಡಿದ್ದೀವಿ. ಸುಮ್ಮನೆ ಅಡಿಕೆ ಗಿಡದಲ್ಲಿ ಏನಾರವ
ಅಡಿಕೆ ಸಸಿ ಇಕ್ಕಿದ್ದವು ಹೋಗಿದ್ರೆ ಹೋಗ್ಕೊಣಿಗೆ ಅಂತೇಳಿ ಸಿಂಪಲ್ಲಾಗಿ ಅಲ್ಲಿ ಅಡಿಕೆ ಸಸಿ ಹಾಕೊಂಡಿದ್ದೀವಿ. ಈ ಕಡೆ ತೋಟಕ್ಕೆಲ್ಲ ಯಾಕೆ ಬರ್ತೀರಾ? ಇದೆಲ್ಲ ವೈರ್ಗಳಿರ್ತವೆ, ನಿಮಗೆ ಗೊತ್ತಾಗಲ್ವಾ? ಹಾಂ, ಯಾವ ಕಣೋ ಬಾರ ಸೈಡ್ಗೆ. ನಡ್ರಿ ಅಲ್ಸ್ಟೆಂಡ್ ಆಯ್ತು ಕುಯ್ಕೊಡ್ತೀನಿ ನಡ್ರಿ. ಹಾಂ ಕುಯ್ಕೊಡ್ತೀನಿ ನೋಡಿ ಈಗಲೇ. ಅವನು ಶ್ರೇಯ ಬಾಲ್ ತಂದಿಲ್ವಲ್ಲ. ಇಲ್ಲಿಗೆ ಸಿಂಪಲ್ಲಾಗಿ ಇಲ್ಲೊಂದಷ್ಟು ನೋಡ್ರಿ, ಇಲ್ಲಿ ಅರಿಶಿನ ಹಾಕಿದ್ದೀನಿ. ಅರಿಶಿನ ನೋಡಿದೆ ಹೆಂಗೆ ಅಲ್ಲಿ ದೊಡ್ಡ ದೊಡ್ಡವು ಎಲೆ ಆಗ್ಯಾವೆ ಅಲ್ಲಿ. ನೋಡಿ ಅಲ್ಲಿ ಅರಿಶಿನ ನೋಡಿ, ಅಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಅರಿಶಿನ ಆಗೈತೆ. 2, 3, 4, 5 ಹೋಗಿವಲ್ಲಮ್ಮ. ಇಲ್ಲಿ ಸ್ವಲ್ಪ ಪುದೀನ ಹಾಕೊಂಡಿದೀವಿ ಮನೆಗೆ ಅಂತ ಹೇಳಿ. 1, 2, 3, 4, 5 ಇಲ್ಲೊಂದು 55 ಬಡ್ಡೆನೋ ಏನೋ ಹಾಕಿದ್ವಿ. ಅದರಲ್ಲಿ ಒಂದು 5 ಏನೋ ಒಣಗೋಗ್ಬಿಟ್ಟವೆ ಅಡಿಕೆ ಸಸಿ. ನೋಡ್ರಿ ಹಂಗೆ ಎಲ್ಲೆಲ್ಲಿ ಹೋಗ್ತಾನೆ ಅಂತ ನೋಡ್ರಿ, ಹಂಗೆ ಅವನು. ನೋಡಲ್ಲಿ ನೀಟಾಗೆ ಮಕ ತೊಳ್ಕೊಂಡು ವಿಭೂತಿ ಇಕ್ಕೊಂಬಂದವನು. ನಿಮ್ದೇ ಯಾಕಿಲ್ಲ ಅವೆಲ್ಲವ? ನೀನೀಗ ಹರಿದೋಗಿರೋದು ಕೈ ತೆಗಿ, ತೂತಿಂದವ ಒಳ್ಳೇದು. ಒಂದು ಕಲಿಬೇಡ. ಹುಡುಗರುಗಳು ತೋಟದಳಿಗೆ ಬಂದರೆ ಅವ್ರ ಹಿಂದೆ ನಾವು ಕಾಯ್ತಾ ಇರಬೇಕು. ಯಾಕೆ ಅಂದರೆ ಕರೆಂಟ್ ಇರುತ್ತೆ, ಅಕಸ್ಮಾತು ಮಳೆಗಾಲ ಎಲ್ಲಾರ ಲೈನ್ ಗೀನ್ ಹರ್ಕೊಂಡಿದ್ರೆ ಏನಾರ ಮಾಡ್ಕೊಂಡ್ರೆ ಬೈಕ್ ಇವರೆಲ್ಲ ತೋಟದಕ್ಕೆ ಏನಾರ ಹೋದ್ರೆ ಅವ್ರ ಹಿಂದೆ ಹೋಗ್ಬೇಕು. ಏನಾರ ಮಾಡ್ಕೊಂಬಿಟ್ರೆ ಅಂದರೆ ಭಯ. ಇಲ್ಲೊಂದು ಪುಟ್ಟದೊಂದು ಹಲಸಿ ಮರ ಕತ್ತಕ್ಕೆ ಅಂತೇಳಿ ನೋಡ್ರಿ ಏಣಿ ಮಾಡ್ಕೊಂಡವ್ರೆ. ಈ ಸಲ ಏನಂತ ಜಾಸ್ತಿ ಹಲಸಿನ ಏನು ಬಿಟ್ಟಿಲ್ಲ, ಸುಮಾರಾಗಿ ಬಿಟ್ಟವೆ. ಸುಮಾರಾಗಿ ಬಿಟ್ಟಿರೋದನ್ನು ಬಿಡಲ್ಲ. ಹಣ್ಣಾಗಿಲ್ಲ ಅಂದ್ರೆ ಸುಮ್ಮನೆ ಹತ್ತಿ ನೋಡೋದು ಹಣ್ಣಾಗ್ಯವ ಇಲ್ವ ಅಂತವ. ಅವನು ದೊಡ್ಡ ಮಂಗಣ್ಣ, ನೀನು ಸಣ್ಣ ಮಂಗಣ್ಣ. ಈಗ ಅಲ್ಲಿಗೆ ಹತ್ತಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾವನೆ, ಎಲ್ಲಿ ನಮ್ಮಲ್ಲಿ ಹೊಡಿತಾರೋ ಅಂತ ಸಮಾಧಾನವಾಗಿ ತಡ್ಕೊಂಡವನೆ ಮನಸ್ಸಲ್ಲಿ. ಈಗ ಹಂಗೆ ಒದೆನೂ ತಿಂತಾನೆ. ಯಾವುದು ಅಣ್ಣ ಆಯ್ತಾ? ಅಂದರೆ ಅದು ಮುರ್ಕೊಂಡು ಬೇರೆ ಹಣ್ಣು ಮುರ್ಕೊಂಡು ಪಕ್ಕದಲ್ಲಿ ಅದೇ ಸಿಕ್ಕಂಡ್ಯಾರ ಅಣ್ಣ ಆಯ್ತಾ? ಎಲ್ಲಿ ಮುರ್ದಾಕಂಗಾರೆ? ಬಿಡು ಹೋಗ್ಲಿ, ಚೆನ್ನಾಗಿಲ್ಲ ಅಂದ್ರೆ ಬೇಡ. ಕುಡ್ಲು ತಗೊಂಬಂದು ಒಳ್ಳೆ ಕತೆ ಒಂದು ಕಣಲೆ. ಮೊಬೈಲ್ ನೋಡಕ್ಕೆ ಏನು ಸಾಹಸ ಮಾಡ್ತಾವ ನೋಡ್ರಿ. ಮಕ್ಳಿಗೆ ಮೊಬೈಲ್ ಎಷ್ಟು ಇಂಟ್ರೆಸ್ಟ್ ಅಂತ ನೋಡ್ರಿ. ಅವ್ನು ಮೊಬೈಲ್ ನೋಡಕ್ ಕಾಣಿಸಲ್ಲ ಅಂತ ಇವನು ಅವ್ನು ಕೂಸುಮರಿ ಹಾಕ್ಯಣಂಗೆ ಮಾಡ್ತಾನೆ. ಈ ದೊಡ್ಡ ಹುಡುಗ ಜೊತೆ ಸಣ್ಣ ಹುಡುಗೊಂದು ರಾಣಿ ಬಂದ್ಲಪ್ಪ. ಅಯ್ಯೋ ಇವಳೆ ನೋಡಿ ಯಾಕೆ ಹಿಂಗಾಡ್ತಾವಳು ಇವಳು ನೋಡಿ, ಮತ್ತೆ ಹೊಡ್ಬೋತಾಳೆ ರಾಣಿ. ನಾನು ಏನೋ ಬಂದೇ ಬಿಡ್ತೇನೋ ಜೋರಾಗಿ ಹಿಂಗೆ ಅಂತ ಇದ್ದೀನಿ. ರಾಣಿ 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 ಅಲ್ಲ ಬಂದ್ಲು ರಾಣಿ 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 ಬಂದ್ಲು ರಾಣಿ 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 ಬಾ ಬಾ. ಬಂದ್ಲು ಸುಮ್ಕಿಲೋ ಧನ್ವತಾ ಬಾರೆ. ಬತ್ತಾಳ್ಬಿಡ
ರಾಣಿ 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 ಇರು ಹೋಗ್. ಬೈಲೆ. ನಾನು ಆಗಲೇ ಮಧ್ಯಾಹ್ನ ನೋಡಿದ್ದೆ, ಸಿಕ್ಕಿತ್ತು 2 ತಗೊಂಡೋಗಿ ಇಕ್ಕಿದ್ದೀನಿ ಮನೆಗೆ. ಇವು ಮತ್ತೆ ಹತ್ತವನೆ ಕಿತಾಪತಿ ಮಾಡಿದ ಎಳ್ಕೊಂಡು ಹೋಗ್ತಾವ್ರೆ ದರನ ಅವನ್ನ. ಸುಮ್ನಿರ ಏನೋ ಮಾಡ್ಬೇಡ್ರಿ ಅವನ್ನ. ಏ ತಲೆಗೆಲ್ಲಾರ ಹೊಡ್ಕೊಂಡನ ಅವನು. ಸೊಂಪಿನ ಬಾತ್ತೈತಿ ನಡಿಲ ಏನು ಬೇಡ ಚರಂಡಿ ಒಳಗೆ ಮಣಿಸಿಲ್ಲ ಮಜಾ ಬರುತ್ತೀನಿ ಈಗ ಬಿಡ ತರೋಣ ಕೆಳಗೆ ಅವನ್ನ, ತರೋಣ ಕೆಳಗೆ ಬಿಡ. ಸಣ್ಣ ಹುಡುಗರ ಜೊತೆ ಆಟ ಆಡೋ ಹೋಗೋ ಅಂದ್ರೆ ಇಲ್ಲಿ ದೊಡ್ಡ ಹುಡುಗರ ಜೊತೆ ಬರ್ತಾನೆ ಆಟ ಆಡೋಕ್ಕೆ. ಯಾಕೆ ಈ ಜೊತೆ ಬಿಡ ಆಟ ಆಡೋಕೆ ನೀನು? ಏಯ್ ಕುಳ್ಳಾಡ ಧನ್ವಿತಾ ಸುಮ್ಮನೆ ಹಿಂಗೆ ಕೆರೆ ಏರಿ ಮೇಲೆ ವಾಕ್ ಬಂದೆ. ಬೆಳಗ್ಗೆ ಟೈಮು, ಬೆಳಗ್ಗೆ ಅಷ್ಟೊತ್ತಿಗೆ ಹುಡುಗರು ಸ್ಕೂಲ್ಗೆ ಹೋಗೋದ್ರಿಂದ, ಒಬ್ಬ ಕಾಲೇಜು ಒಬ್ಬ ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆ ವಾಕ್ ಬರೋದಕ್ಕಾಗಲ್ಲ. ಹಂಗಾಗಿ ಸಂಜೆ ಟೈಮು ಹಿಂಗೆ ಏರಿ ಮೇಲೆ ವಾಕ್ ಬಂದರೆ ಚೆನ್ನಾಗಿರುತ್ತೆ ಅಂಥೇಳಿ ವಾಕ್ ಬಂದಿದ್ದೀನಿ. ಆಲ್ರೆಡಿ ಕೆಲಸ ಎಲ್ಲ ಆಗಿತ್ತು, ಸಂಜೆ ಅಡುಗೆ ಮಾಡಬೇಕು ಹೋಗಿ. ಎಷ್ಟು ಚೆನ್ನಾಗಿದೆ ಕೆರೆ. ಇವಾಗ ಮಳೆ ಅಂತೂ ಆಗಿಲ್ಲ, ನೀರು ಸ್ವಲ್ಪ ಅವಾಗ ಬಂದಿದ್ದೆ, ಇನ್ನೂ ಸ್ವಲ್ಪ ಐತೆ. ಈ ನೀರು ಖಾಲಿ ಆದರೆ ಬೋರ್ಗಳೆಲ್ಲ ಓಡೋಲ್ಲ, ಕಷ್ಟ ಆಗುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಹಳ್ಳಿ ಜೀವನ ಹೆಂಗಿದ್ರೂ ಕಷ್ಟ. ಮಳೆ ಹೆಚ್ಚಾಗಾದರೂ ಕಷ್ಟ, ಮಳೆ ಕಮ್ಮಿ ಆದರೂ ಕಷ್ಟ. ಮಳೆ ಹೆಚ್ಚಾಗಾದರೆ ತೋಟ ಎಲ್ಲ ಫಸಲು ಕಮ್ಮಿ ಆಗುತ್ತೆ. ಮಳೆ ಕಮ್ಮಿ ಆದರೆ ಬೋರಲ್ಲಿ ನೀರು ಬರೋಲ್ಲ. ಆದರೆ ಕಾಲಕ್ಕೆ ಎಷ್ಟೆಷ್ಟು ಆಗಬೇಕೋ ಅಷ್ಟೆಷ್ಟು ಮಳೆ ಆದರೆ ರೈತರಿಗೆ ತುಂಬಾ ಒಳ್ಳೆಯದು. ವಾಕ್ ಮಾಡೋಕ್ಕೆ ಹಕ್ಕಿ ಪಕ್ಷಿ ಗಿಡ ಮರ ನೀರು ಎಲ್ಲ ನೋಡ್ಕೊಂಡು ಬಂದರೆ ಮೈಂಡೇ ಒಂಥರ ರಿಲೀಫ್ ಆಗುತ್ತೆ, ಅಷ್ಟು ಖುಷಿಯಾಗಿರುತ್ತೆ. ಆದರೆ ಮೋಡ ಅಂತೂ ಐತೆ, ವಾತಾವರಣ ಸ್ವಲ್ಪ ಕೂಲಾಗೈತೆ. ಮಳೆ ಬರೋ ಥರನೇ ಐತೆ, ಆದರೆ ಮಳೆ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಇದು ಕೆರೆ ಕೋಡಿ, ನಮ್ಮೂರು ಕೆರೆ ಕೋಡಿ. ನೀರು ತುಂಬಿದ್ರೆ ಇಲ್ಲಿ ಹರಿಯುತ್ತೆ ಲಾಶಿ. ಆಲ್ರೆಡಿ ನಾನು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಮ್ಮ ಕೆರೆ ತುಂಬಿರೋದು, ಹರಿದಿರೋದು ಎಲ್ಲನ. ಮೀನು ಹಿಡಿಯೋದು ಎಲ್ಲ ವೇಸ್ಟ್ ಎಲ್ಲ ತಗೊಂಬಂದು ಇಲ್ಲೆಲ್ಲ ತುಂಬಿಡ್ತಾರೆ. ಈಗೇನೋ ಚೆನ್ನಾಗೈತೆ, ಹಚ್ಚ ಹಸಿರಾಗಿ ಕಾಣಿಸ್ತಾ ಐತೆ ಎಲ್ಲ ತಲೂ. ಸಂಜೆ ಆದರೆ ಹಕ್ಕಿಗಳೆಲ್ಲ ಗೂಡಿಗೆ ಸೇರ್ಕೊಂತ ಇರ್ತವೆ. ಬೆಳಕರ್ದಾಗೆಲ್ಲ ಗೂಡಿಂದ ಆಚೆ ಬಂದಿರ್ತವೆ, ಸಂಜೆ ಆದರೆ ಎಲ್ಲ ಗೂಡಿಗೆ ಹೋಗ್ತಾ ಇರ್ತವೆ. ಆ ಸೌಂಡ್ ಕೇಳೋಕ್ಕೆ ಒಂದು ಇಂಪು, ಎಷ್ಟು ಚೆನ್ನಾಗಿರುತ್ತೆ. ಹಳ್ಳಿ ಜೀವನನೇ. ಎಷ್ಟು ಕೋಟಿ ಕೊಟ್ಟರೂ ಸಹ ಸಿಗಲ್ಲ ಈ ಹಳ್ಳಿ ಜೀವನ. ನಿಮಗೆ ಕಾಣಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ನೋಡ್ರಿ ಗಿಣಿಗಳ ಗುಂಪೆ ಹೋಗ್ತಾ ಇದೆ. ಅಂದರೆ ಕಾಣಿಸ್ತಾ ಇಲ್ಲ, ದೂರದಲ್ಲಿ ಹೋಗ್ತಾ ಇದೆ, ಕಾಣಿಸ್ತಾ ಇಲ್ಲ. ಮತ್ತೆ ಇದೆಲ್ಲರೂ ಬಂದರೆ ತೋರಿಸ್ತೀನಿ ನೋಡಿ. ಬರ್ತಾ ಇದ್ದಾವೆ ಇಲ್ಲಿ. ಒಂದು ಎರಡಲ್ಲ, ಸಾವಿರಾರು ಗಿಣಿಗಳು ಹೋಗ್ತವೆ. ಎಲ್ಲಿಂದ ಬರ್ತವೆ, ಎಲ್ಲಿಗೆ ಹೋಗ್ತವೆ ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ವಾಕ್ ಬಂದ್ರಂತೂ ಬೆಳಗ್ಗೆನೂ ಅಷ್ಟೇ ಆ ಕಡೆಯಿಂದ ಈ ಕಡೆಗೆ ಬರ್ತವೆ. ಸಂಜೆ ಆದರೆ ಈ ಕಡೆಯಿಂದ ಆ ಕಡೆಗೆ ಹೋಗಿರ್ತವೆ. ಅದು ಎಲ್ಲೂ ಕೆಲಸ ಮಾಡೋಕ್ಕೆ ಹೋಗ್ತವೋ, ಏನು ಕೂಲಿ ಮಾಡೋಕ್ಕೆ ಹೋಗ್ತವೋ, ಏನು ಸಂಪಾದನೆ ಮಾಡ್ಕೊಂಬೋತವೋ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲ. ಮಾತ್ರ ಕೆಲಸ ಮಾಡೋಕ್ಕಂತೂ ಬೆಳಗ್ಗೆ ಎದ್ದು ಇನ್ನೂ ಕಣ್ಣು ಬಿಡೋದೇ ತಡ, ಅದೇ ಹೋಗ್ತಾ ಇರ್ತವೆ ಡ್ಯೂಟಿಗೆ. ನಾವು ಅಷ್ಟು ಓಡಾಡೋವೋ ಗೊತ್ತಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಚೆನ್ನಾಗಿತ್ತು ನನ್ನ ವೀಡಿಯೋಸ್ ಅಂದರೆ ನನಗೂ ಸಹ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.